अवधूतचिंतन श्री गुरुदेव दत्त अखिलांड कोटि ब्रह्मांड नायक राजाधिराज योगिराज परब्रह्म श्री सच्चिदानंद सद्गुरु श्री स्वामी समर्थ महाराज की जय। दिगंबराय विद्महे अत्र पुत्राय धीमहि तन्नो दत्त प्रचोदयात्। निराकार गुरु गुरु रे निर्गुण गुरु सृष्टिकार गुरु विश्वर गुरु विना नाय विना नारायण गुरु गुरु चरिता से कर पारायण। ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಥಾ ಹಂದರವನ್ನು ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ವೀಕ್ಷಕರೇ, ಈ ಒಂದು ಕತೆ ಬಿಜಾಪುರ ಜಿಲ್ಲೆಯಲ್ಲಿ ಹುಟ್ಟಿ ಮಹಾರಾಷ್ಟ್ರದ ಕೊಲ್ಲಾಪುರಲ್ಲಿ ಮದುವೆ ಮಾಡಿಕೊಂಡು ಹೋಗಿರ್ತಕ್ಕಂಥ ರಾಜಶ್ರೀ ಅನ್ನೋರ ಈ ಒಂದು ಕತೆ. ರಾಜಶ್ರೀ ಅವರು ಮೂಲತಃ ಬಿಜಾಪುರ್ನವರು. ಇವರಿಗೆ ಕೊಲ್ಲಾಪುರಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಸೊ ರಾಜಶ್ರೀ ಅವರು ಸ್ವಾಮಿ ಸಮರ್ಥರ ಬಗ್ಗೆ ಇವರಿಗೆ ಯಾವುದೇ ತರಹದ ಏನೂ ಗೊತ್ತಿರಲ್ಲ. ಆದರೆ ಒಂದು ದಿವಸ ಇವರ ಮನೆಯ ಪಕ್ಕದಲ್ಲೇ ಸ್ವಾಮಿ ಸಮರ್ಥರ ಒಂದು ಭಜನೆಯನ್ನು ಇಟ್ಕೊಂಡಿರ್ತಾರೆ. ಆ ಭಜನೆಗೆ ಇವರು ಹೋಗಿರ್ತಾರೆ. ಭಜನೆಗೆ ಹೋಗಿ ವಾಪಸ್ಸು ರಿಟರ್ನ್ ಬಂದು ಇವರು ಫಸ್ಟ್ ಮಾಡುವಂಥ ಕೆಲಸ ಏನು ಅಂತಂದರೆ, ಸ್ವಾಮಿ ಸಮರ್ಥರು ಯಾರು, ಅವರು ಎಲ್ಲಿದ್ದಾರೆ, ಅಕ್ಕಲಕೋಟೆ ಎಲ್ಲಿದೆ, ಅದ್ರ ಬಗ್ಗೆ ಡೀಟೇಲ್ಸ್ ತೆಗೆದು ಸುಮಾರು ಎಕ್ಸ್ಪೀರಿಯನ್ಸ್ ವೀಡಿಯೋಗಳನ್ನು ಯೂಟ್ಯೂಬಲ್ಲಿ ರಾಜಶ್ರೀ ಅವರು ನೋಡ್ತಾರೆ. ಸೊ ಕೊನೆಗೂ ಇವರು ಸ್ವಾಮಿ ಸಮರ್ಥರ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಇವರಿಗೆ ಸ್ವಾಮಿ ಸಮರ್ಥರ ಒಂದು ಪಾರಾಯಣ ಆಗಲಿ ಜಪ ಆಗಲಿ ಏನೂ ಮಾಡಲ್ಲ. ಬರೀ ಮನೆಯಲ್ಲಿ ತಾರಕ ಮಂತ್ರನ ಯೂಟ್ಯೂಬಲ್ಲಿ ಹಾಕೋದು ಪ್ಲೇ ಮಾಡೋದು, ಯೂಟ್ಯೂಬಲ್ಲಿ ಹಾಕೋದು ಪ್ಲೇ ಮಾಡೋದು. ಮನೆಯಲ್ಲಿದ್ದಾಗ ಬರೀ ಎಷ್ಟೇ ಹೊತ್ತಿರಲಿ ತಾರಕ ಮಂತ್ರ ಪ್ಲೇ ಮಾಡೋದು ಕೇಳೋದು. ಇದು ಇವ್ರಿಗೆ ದಿನನಿತ್ಯ ಮಾಡಿ 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 ಪ್ರಾಕ್ಟೀಸ್ ಆಗೋಗ್ಬಿಡುತ್ತೆ. ಯಾವ ಮಟ್ಟಕ್ಕೆ ಪ್ರಾಕ್ಟೀಸ್ ಆಗುತ್ತೆ ಅಂದರೆ ಬೈಪಾಟಾಗಿ ಒಂದು ಆ ತಾರಕ ಮಂತ್ರ ಇವರಿಗೆ ಪಠಣ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಒಂದು ದಿವಸ ಇವರು ಯೂಟ್ಯೂಬಲ್ಲಿ ನೋಡ್ತಾರೆ, ತಾರಕ ಮಂತ್ರದ ತೀರ್ಥದ ಮಹಿಮೆ ಅಂಥೇಳಿ ಒಂದು ಎಪಿಸೋಡ್ ಇರುತ್ತೆ. ಅದನ್ನು ನೀರನ್ನು ತಯಾರು ಮಾಡುವಂಥದ್ದೆಲ್ಲನೂ ಕಲ್ಕೊತಾರೆ. ಅದರ ಪ್ರಕಾರ ಒಂದು ತಾರಕ ಮಂತ್ರದ ತೀರ್ಥನ ಇವರು ಕೂಡ ಮನೆಯಲ್ಲಿ ತಯಾರಿಸ್ತಾರೆ. ತಯಾರಿಸಿ ಪ್ರತಿ ದಿವಸ ಇವರು ಗಂಡ ಮತ್ತು ಇವರಿಗೆ ಒಂದು ಹೆಣ್ಮಗು ಇರುತ್ತೆ. ಆ ಮಗುವಿಗೆ ಪ್ರತಿ ದಿವಸ ಕೊಡ್ತಾ ಇರ್ತಾರೆ. ಸೊ ಹೀಗಿರುವಾಗ ಏನಾಗೋಗುತ್ತೆ, ಒಂದು ದಿವಸ ಇವರು ಎಲ್ಲೋ ಒಂದು ಕೊಲ್ಲಾಪುರದಿಂದ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಇವರು 2 ವೀಲರ್ ಮೇಲೆ ಅವ್ರ ಯಜಮಾನರನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೋಗುವಾಗ ಅಪೋಸಿಟ್ ದಾರಿಯಲ್ಲಿ ಒಂದು ಟ್ರಕ್ ಬಂದು ಇವರ ಒಂದು 2 ವೀಲರ್ಗೆ ಜಸ್ಟು ಟಚ್ ಮಾಡೋ ಥರ ಹೋಗ್ಬಿಡುತ್ತೆ. ಆವಾಗ ಅವರ ಯಜಮಾನರು ಆ ಒಂದು ಬ್ಯಾಲೆನ್ಸ್ ತಪ್ಪಿ ಇವರು ಗಾಡಿಯಲ್ಲಿ ಬಿದ್ದು ಬಿಡ್ತಾರೆ. ಆದರೆ ಬಿದ್ದಿರುವಂಥ ಜಾಗದ ಪಕ್ಕದಲ್ಲಿ ಒಂದು ಸಿಕ್ಕಾಪಟ್ಟೆ ಒಂದು ಆಳವಾಗಿರ್ತಕ್ಕಂಥ ಒಂದು ತೆಗ್ಗಿರುತ್ತೆ. ಆವಾಗ ಇವರು ಒಂದು ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ ರಾಜಶ್ರೀ ಅವರು. ಇವರಿಗೆ ಏನಾಯಿತು ಅಂತಂದರೆ, ಯಾರೋ ಬಂದು ಈ ಮಗುನ ಹೆಂಗೆ ಯಾವ ಥರ ಎತ್ತಿ ಇಡ್ತಾರೋ ಆ ಥರ ಎತ್ತಿ ಸೈಡಲ್ಲಿ ಇಟ್ಟಂಗೆ ಆಯಿತು ಅನ್ನೋ ಒಂದು ಫೀಲಿಂಗು ರಾಜಶ್ರೀ ಅವರು ಹಂಚ್ಕೋತಾರೆ. ಆದರೆ ಇವರಿಗೆ ನಾನು ಬದುಕಿದ್ದೀನಿ ಅನ್ನೋದೇ ಕನಸಲ್ಲಿದ್ದಂಗೆ ಇರುತ್ತೆ. ಆ ಥರ ಒಂದು ಘಟನೆ ನಡೆದು ಹೋಗ್ಬಿಡುತ್ತೆ. ಕೊನೆಗೂ ಎಲ್ಲರೂ ಬಂದು ಇವರನ್ನು ಎಬ್ಬಿಸಿ ಪುನಃ ಎಲ್ಲರೂ ಹೇಳ್ತಾರೆ, ಒಂದು ವೇಳೆ ನೀವು ಈ ತೆಗ್ಗಿನಲ್ಲಿ ಬಿದ್ದು ಹೋಗಿದ್ದರೆ ಬಹುಶಃ ನೀವು ಬದುಕ್ತಿರೋ ಇಲ್ವೋ ಅನ್ನೋ ಒಂದು ವಿಶ್ವಾಸ ಕೂಡ ನಮಗೆ ಇರಲಿಲ್ಲ ಅಂತ ಹೇಳ್ತಾರೆ. ಸೊ ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ಏನಾಗೋಗುತ್ತೆ, ಮುಂದೆ ಹೋಗಿ ಒಂದು
ಸರೋವರ ಥರ ಇರುತ್ತೆ ಜಾಗ. ಅಲ್ಲಿ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಒಂದು ಕಪ್ ಟೀ ಕುಡ್ಕೊಂಡು ವಾಪಸ್ಸು ಮನೆಗೆ ಹೋಗಿ ಸ್ವಾಮಿ ಸಮರ್ಥರ ಒಂದು ಫೋಟೋ ಮುಂದೆ ದೀಪ ಅಂಟಿಸ್ತಾರೆ. ದೀಪ ಅಂಟಿಸಿ ಮಹಾರಾಜರು ಇವತ್ತು ನಮ್ಮನ್ನು ಕಾಪಾಡಿದ್ರು ಅಂಥೇಳಿ ಅವರಿಗೆ ಮಹಾರಾಜರ ಮುಂದೆ ನಿಂತು ಕಣ್ಣೀರಿಟ್ಟು ಆರತಿ ಮಾಡ್ತಾರೆ. ಇದು ಹೀಗೆ ಪ್ರತಿ ದಿವಸ ನಮ್ಮನ್ನು ಕಾಪಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಅಂಥೇಳಿ. ಸೊ ಈ ಥರ ಒಂದು 4 ದಿವಸ ಆಗುತ್ತೆ. 4 ದಿವಸ ಆದಾಗ ಅದಾದ ಮೇಲೆ ಒಂದು ದಿವಸ ಏನಾಗೋಗ್ಬಿಡುತ್ತೆ, ಇವರು ಅಡುಗೆ ಮಾಡೋಕ್ಕೆ ಅಂಥೇಳಿ ಅಡುಗೆ ಕೋಣೆಯಲ್ಲಿ ಇರ್ತಾರೆ. ಇವಳಿಗೆ ರಾಜಶ್ರೀ ಅವ್ರಿಗೆ ಒಂದು ಹೆಣ್ಮಗು ಇರುತ್ತೆ. ಅದು ಹೊರಗಡೆ ಓದ್ತಾ ಇರುತ್ತೆ. ಸುಮಾರು ಸ್ಕೂಲ್ ಮುಗಿಸ್ಕೊಂಬಂದು ಸಾಯಂಕಾಲ ಸುಮಾರು ಒಂದು 6:30 ಆಗಿರುತ್ತೆ ಸಮಯ. ಇವರು ಒಳಗಡೆ ಟಿಫನಿಗೆ ರೆಡಿ ಮಾಡ್ತಾ ಇರ್ತಾರೆ. ಒಂದು ಕ್ಷಣ ರಾಜಶ್ರೀ ಅವರ ಮಗಳಿಗೆ ಒಂದು ಎಡಗೈ ಮತ್ತು ಎಡಕಾಲು ಸ್ವಾಧೀನ ತಪ್ಪದಂಗೆ ಆಗೋಗ್ಬಿಡುತ್ತೆ. ಅಷ್ಟೊತ್ತಿಗೆ ಅವ್ರ ಅತ್ತೆ ಅವರನ್ನು ಕರೀತಾರೆ, ರಾಜಶ್ರೀ ಬಾಮ ಹೊರಗಡೆ, ಮಗಳು ಹೆಂಗೆಂಗೋ ಮಾಡ್ತಾಯಿದ್ದಾರೆ ಅಂಥೇಳಿ. ಆದರೆ ಬಂದು ಇವ್ರೇನು ಮಾಡ್ತಾರೆ, ಅವಳ ಒಂದು ಸಿಚುವೇಶನ್ ನೋಡಿದಾಗ ಒಂದು ಸೆಕೆಂಡ್ ಇವ್ರಿಗೆ ಭಯ ಆಗೋಗ್ಬಿಡುತ್ತೆ. ಈ ಮಗಳಿಗೆ 100% ಲಕ್ವಾ ಅಟ್ಯಾಕ್ ಆಗಿದೆ ಅನ್ನೋ ಥಾಟ್ಸು ಅವರಿಗೆ ಗೊತ್ತಾಗುತ್ತೆ. ಇಮ್ಮಿಡಿಯೇಟ್ ಏನು ಮಾಡ್ತಾರೆ, ಅವ್ರ ಯಜಮಾನರನ್ನ ಕರ್ಕೊಂಡು ಅದೇ ಒಂದು 2 ವೀಲರ್ ಮೇಲೆ ಆ ಮಗುನ ಸೆಂಟ್ರಲ್ ಹಾಕಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಆದರೆ 2-3 ಹಾಸ್ಪಿಟ್ಲಲ್ಲಿ ಕೂಡ ಆ ಮಗುನ ತಗೊಳ್ಳಲ್ಲ. ಕಾರಣ ಅವತ್ತು ಶನಿವಾರ ಇರುತ್ತೆ. ಸೊ ಇಷ್ಟೆಲ್ಲ ತಿರುಗಿಸ್ಕೊಂಡು ಬರೋವಾಗ ರಿಟರ್ನು ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋಗುವಾಗ ಇವರ ಎಡಭಾಗದಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಒಂದು ಮಠ ಇರುತ್ತೆ ಕೊಲ್ಲಾಪುರದಲ್ಲಿ. ಆ ಮಠದಲ್ಲಿ ಒಂದು 2 ಕೈಗಳನ್ನು ಮೇಲೆ ಮಾಡಿರ್ತಕ್ಕಂತಹ ಅಜಾನುಭಾವು ಶ್ರೀ ಸ್ವಾಮಿ ಸಮರ್ಥರ ವಿಗ್ರಹ ಹೊರಗಡೆ ಇರುತ್ತೆ. 2 ಕೈಗಳು ಮೇಲಿರುತ್ತೆ. ಆ ಕೆಳಗಡೆ ಬರೆದಿರುತ್ತೆ, ಬ್ಯೂನಕೋ ಮೀ ತುಜೆ ಪಾಟಿಸಿ ಆಹೇ ಅಂಥೇಳಿ ಒಂದು ವರ್ಡು ಬರೆದಿರುತ್ತೆ. ಮುಂದೆ ಇವರು ಒಂದೇ ಮಾತು ಹೇಳ್ತಾರೆ, ಈ ಕ್ಷಣ ನಮ್ಮ ಮಹಾರಾಜರು ನಮ್ಮ ಜೊತೆ ಬರ್ತಾ ಇದ್ದಾರೆ, ನೀವು ನಡೀರಿ ಹೋಗೋಣ ಅಂಥೇಳಿ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಹೋದಾಗ ಅಲ್ಲಿ ಇವ್ರು ಏನು ಮಾಡ್ತಾರಪ್ಪ ಅಂಥೇಳಿ, ಹಾಸ್ಪಿಟ್ಲಿಗೆ ಎಂಟ್ರಿ ಆದ ತಕ್ಷಣವೇ ಒಬ್ಬ ನರ್ಸ್ ಬರ್ತಾಳೆ. ಏನೋ ತುಂಬ ಪರಿಚಯ ಇದ್ದವ್ರ ಥರ. ಆ ಮಗುನ ಕರ್ಕೊಂಡು ಡೈರೆಕ್ಟಾಗಿ ಎಮರ್ಜೆನ್ಸಿ ವಾರ್ಡಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾಳೆ. ಅಡ್ಮಿಟ್ ಮಾಡಿ ಇವ್ರು ಹೇಳ್ತಾರೆ, ನೀವು ಏನೂ ಚಿಂತೆ ಮಾಡಬೇಡಿ, ನೀವು ಒಂದು ಕಡೆ ಕೂತ್ಕೊಂಡ್ಬಿಡಿ, ನಾನು ಎಲ್ಲ ಡಾಕ್ಟರ್ಸ್ಗೆ ಫೋನ್ ಮಾಡ್ತೀನಿ ಅಂಥೇಳಿ ಇಮ್ಮಿಡಿಯೇಟು ಸೀನಿಯರ್ ಸರ್ಜನ್ಗೆ ಫೋನ್ ಮಾಡ್ತಾರೆ. ಆ ಕ್ಷಣಕ್ಕೆ ಡಾಕ್ಟರ್ಸು ಬರ್ತಾರೆ, ಚೆಕಪ್ಪು ಮಾಡ್ತಾರೆ. ಆದರೆ ಡಾಕ್ಟ್ರು ಬಂದು ಏನು ಹೇಳ್ತಾರೆ ಅಂತಂದರೆ, ಇಲ್ಲ ಒಂದು ಸಿಟಿ ಸ್ಕ್ಯಾನ್ ಇವಾಗ ಮಾಡಿಸ್ಲೇಬೇಕು, ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ, ನಮಗೆ ರಿಪೋರ್ಟ್ ಬೇಕು ಅಂತ ಹೇಳ್ತಾರೆ. ಆದರೆ ಅಷ್ಟೊತ್ತಲ್ಲಿ ಸಿಟಿ ಸ್ಕ್ಯಾನ್ ಮಾಡೋರು ಯಾರು, ರಿಪೋರ್ಟ್ ತಂದು ಕೊಡೋರು ಯಾರು? ಮಾರನೇ ದಿವಸ ಸಂಡೇ, ಹಾಸ್ಪಿಟಲ್ ರಜಾ ಇರುತ್ತೆ. ಇವೆಲ್ಲ ಸಮಸ್ಯೆಗಳು ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಇವರಿಗೆ. ಆದರೆ ಅದೇ ನರ್ಸು ಬಂದು ಹೇಳ್ತಾಳೆ, ಇಲ್ಲ ನೀವೇನು ಚಿಂತೆ ಮಾಡಬೇಡಿ, ಈ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂತಹ ನಮ್ಮ ಕೊಲಿಂಗ್ಸೇ, ನಮ್ಮ ರಿಲೇಷನ್ನೇ ಆಗಬೇಕು, ಅವರನ್ನು ನಾನು ಕರೆಸ್ತೀನಿ ಅಂಥೇಳಿ ಅವರನ್ನು ಕರೆಸ್ತಾರೆ. ಆದರೆ 10 ನಿಮಿಷಕ್ಕೂ 15 ನಿಮಿಷಕ್ಕೂ ಒಂದೊಂದು ಸಾರಿ ಬಂದು ಆ ನರ್ಸ್ ಇವ್ರಿಗೆ ಹೇಳ್ತಾ ಇರ್ತಾರೆ, ನೀವೇನೂ ಭಯ ಪಡಬೇಡಿ, ಮಗು ಚೆನ್ನಾಗಿದೆ, ಉಸಿರಾಡ್ತಾ ಇದೆ, ಎಲ್ಲ ಎವ್ರಿಥಿಂಗ್ ಕರೆಕ್ಟಾಗಿದೆ. ಸೊ ಇವರು ಆಯಿತು ಸ್ಕ್ಯಾನಿಂಗಿಗೆ ಕರ್ಕೊಂಡು ಹೋಗ್ತಾರೆ. ಸ್ಕ್ಯಾನಿಂಗಿಗೆ ಕರ್ಕೊಂಡೋಗಿ ಮಗುಗೆ ಒಂದು ಸ್ವಲ್ಪ ನಿದ್ರೆ ಬರುವಂಥ ಇಂಜೆಕ್ಷನ್ ಕೊಡ್ತಾರೆ. ತಾಯಿ ಅವ್ರ ಪಕ್ಕದಲ್ಲೇ ಇರ್ತಾರೆ. ಸೊ ತಾಯಿ ಮಾಡುವಂತಹ ಕೆಲಸ ಏನಪ್ಪ ಅಂತಂದರೆ, ಅವರ ಒಂದು ಕೈಯ ನಾಡಿ ಹಿಡಿದ್ಬಿಟ್ಟು ತಾರಕ ಮಂತ್ರದ ಬಾಯ್ಪಾಠ ಪಠನ ಹೇಳ್ತಾ 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 ಆ ಒಂದು ಅಲ್ಲೇ ಬೆಡ್ ಮೇಲೇ ನಿದ್ರೆಗೆ ಜಾರಿಬಿಡ್ತಾರೆ. ಆದರೆ ಆ ಕನಸಲ್ಲೂ ಕೂಡ ನಿಶಂಕ ಹೋ ನಿರ್ಭಯ ಹೋ ಮನಾರೆ ಪ್ರಚಂಡ ಸ್ವಾಮಿ ಬಳಪಾಟಿ ಶಿರೆ ನಿತ್ಯ ಹೇರೆ ಮನ ಅತರ್ಕ್ಯ ಹೌದು ತಯೇ ಸ್ಮರಣ ಗ್ರಾಮಿ ಅಶಕ್ಯ ಈ ಶಕ್ಯ ಕರತೀಲ ಸ್ವಾಮಿ ಜಿತೆ ಸ್ವಾಮಿ ಚರಣ ತಿತೆ ನ್ಯೂನಕಾಯ ಸ್ವಯೇ ಭಕ್ತ ಪ್ರಾರಬ್ಧ ಗಡವೀಯ ಮಾಯೆ ಆಜ್ಞೆ ವೀಣಾಕಾಳ ನಾನೇ ತಾಳ ಪರಲೋಕಿನ ಭೀತಿ ತಯಾಲ ಅಶಕ್ಯ ಈ ಶಕ್ಯ ಕರತೀಲ ಸ್ವಾಮಿ ಅನ್ನೋ ಮಂತ್ರ ಸತತವಾಗಿ
ನಿರಂತರವಾಗಿ ಅದನ್ನು ಹೇಳಿ 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 ಕನಸಲ್ಲೂ ಕೂಡ ಅದನ್ನೇ ಕನ್ವರ್ಸ್ತಾ ಮಲಗಿಬಿಡ್ತಾರೆ. ಯಾಕಂದರೆ ತಾಯಿಗೆ ಮಗಳಾಗಲಿ ಮಗ ಆಗಲಿ ತುಂಬಾ ಇಷ್ಟಪಟ್ಟು ಆ ಮಗಳನ್ನು ಬೆಳೆಸಿರ್ತಾರೆ. ಮಗಳು ಎಲ್ಲಿ ಕೈ ಬಿಟ್ಟು ಹೋಗಿಬಿಡ್ತಾಳೆ ಅನ್ನೋ ಒಂದು ಭಯ, ನೋವು, ದುಃಖ, ಸಂಕಟ ಇರುತ್ತೆ. ಆದರೂ ಮಹಾರಾಜರು ಆ ಒಂದು ವಿಶ್ವಾಸನ ಅವಿಶ್ವಾಸಗೊಳಿಸಲ್ಲ. ಎಲ್ಲಿ ಸ್ವಾಮಿ ಬಂದು ನಿಲ್ತಾರೋ ಅಲ್ಲಿ ಮಹಾರಾಜರು ಖಂಡಿತವಾಗಿಯೂ ಮಹಾರಾಜರು ಒಂದು ಸಾರಿ ನಮ್ಮ ಜೀವನದಲ್ಲಿ ಬಂದುಬಿಟ್ರೆ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿತವೆ. ಸೊ ರಾಜಶ್ರೀ ಅವರ ಕಥೆಯೂ ಹೀಗೆ ಆಗುತ್ತೆ. ಆದರೆ ರಾಜಶ್ರೀ ಅವರಿಗೆ ಬೆಳಗಿನ ಜಾವ ಒಂದು 6 ಗಂಟೆ ಆಗಿರುತ್ತೆ. ಅದೇ ಸಿಸ್ಟ್ರು ಅವ್ರಿಗೆ ಹೇಳ್ತಾರೆ, ನೀವೇನೂ ಚಿಂತೆ ಮಾಡಬೇಡಿ, ನನ್ನ ಡ್ಯೂಟಿ ಮುಗೀತು, ನಾನು ಹೊರಡ್ತೀನಿ, ಮುಂದಿಂದು ಡಾಕ್ಟ್ರ್ ಬಂದು ಚೆಕಪ್ ಮಾಡ್ತಾರೆ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ. ಮಾರನೇ ದಿವಸ ರಾತ್ರಿ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳನ್ನು ಒಂದು ಡಾಕ್ಟ್ರು ಅವರಿಗೆ ಸೀನಿಯರ್ ಸರ್ಜನ್ಗೆಲ್ಲ ತೋರಿಸ್ತಾರೆ. ಎಲ್ಲ ರಿಪೋರ್ಟು ತೋರಿಸ್ತಾರೆ. ಎಲ್ಲ ರಿಪೋರ್ಟು ಕೂಡ ನಾರ್ಮಲ್ ಬಂದಿರುತ್ತೆ. ಆದರೆ ಆವಾಗ ಕೊಟ್ಟಿರ್ತಕ್ಕಂಥ ಇಂಜೆಕ್ಷನ್ ಆಗಲಿ ಒಂದು ಟ್ರೀಟ್ಮೆಂಟ್ ಆಗಲಿ ನಿಮ್ಮ ಮಗು ಮೇಲೆ ಫಲಕಾರಿ ಆಗಿದೆ ಅಂಥೇಳಿ ಡಾಕ್ಟ್ರ್ ಹೇಳ್ತಾರೆ. ಬಟ್ ಅಲ್ಲಿ ನಡೆದಿರುವಂಥ ಘಟನೆ ಏನು ಗೊತ್ತಾ? ಅವರು ರಾಜಶ್ರೀ ಅವರು ಮಾರನೇ ದಿವಸ ಅವರನ್ನು ಹುಡುಕ್ತಾರೆ. ಅವರಲ್ಲಿರೋದೇ ಇಲ್ಲ ಸಿಸ್ಟ್ರು. ಆವಾಗ ಇವ್ರು ಅಂದ್ಕೊತಾರೆ, ಇವರು ಸಿಸ್ಟರಲ್ಲ, ನನ್ನ ಬಾಳನ್ನು, ನನ್ನ ಜೀವನ ಜ್ಯೋತಿಯನ್ನು, ನನ್ನ ಮಗಳನ್ನು ಕರುಣಿಸಿಕೊಟ್ಟಿರ್ತಕ್ಕಂತಹ, ನನಗೆ ಬದುಕಿಸಿಕೊಟ್ಟಿರ್ತಕ್ಕಂತಹ ಶ್ರೀ ಸ್ವಾಮಿ ಸಮರ್ಥರು ಈ ಹುಡುಗಿಯ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡಿದ್ದಾರೆ ಅಂತ ಹೇಳ್ತಾ ತುಂಬ ಆನಂದದಿಂದ ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಮ್ಮ ಮುಂದೆ ಹಂಚ್ಕೊತಾರೆ. ವೀಕ್ಷಕರೇ, ಇಂಥ ಒಂದು ಎಕ್ಸ್ಪೀರಿಯೆನ್ಸು ನಿಮ್ಮ ಜೊತೆಗಿದ್ದರೆ ಆ ಒಂದು ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.